ಸ್ವಲ್ಪ ಊಟದ ಸಮಸ್ಯೆ ಒಂದು ಸ್ವಲ್ಪ ನಂಬರ್ 3 ಹಾಸ್ಟೆಲ್ ಮೈರ ಹೋಟ್ಲಿಂದ ಇದು SC ನಂಬರ್ 3 ಹಾಸ್ಟೆಲ್ ಅಂತ ಸರ್. ಇದು ಪ್ರತಿಯೊಂದು ಊಟದಲ್ಲಿ ಅಡಿಗೆ ಮಾಡೋರಲ್ಲಿ ಊಟದಲ್ಲಿ ಪ್ರತಿ ಬಾಲಜನ ಅಂತ ಒಬ್ರು ಅವರು ಮೇನ್ ಅವ್ರು ಹೇಳಿದ್ದೆ ವೇದವಾಕ್ಯಲ್ಲಿ ಅವ್ರದ್ದು ಸರ್ವಾಧಿಕಾರ. ಏನಕ್ಕೆ ಏನೇ ಒಂದು ಬರಲಿ ಹುಡ್ರು ಊಟದ್ದು ಒಂದು ಪ್ರತಿಯೊಂದು ರೂಮ್ ಗೀಜರ್ದು ವಾಶ್ರೂಮ್ ಟಾಯ್ಲೆಟ್ ಊಟದಲ್ಲಿ ಒಳ್ಳೆ ಬಿದ್ದಿದೆ ಸರ್. ಊಟದ ಬೆಳಿಗ್ಗೆ ಇಡ್ಲಿ ಹುಳ, ನೈಟ್ ರೈಸಲ್ಲಿ ಹುಳ. ಇದೇ ರೂಮಲ್ಲ ಕಿಚನ್ ಇದೇ ರೂಮಲ್ಲ ಸರ್. ಇದು ಫುಡ್ ಸರಿಯಾಗ ಸರ್ ಅವ್ರು ಇಷ್ಟ ಬಂದ ಮಾಡ್ತಾರೆ ಸರ್. ವಾರ್ಡನ್ ಬಸವ ಸರ್ ಅಂತ, ಅವ್ರ ಕೆಳಗೆ ಇನ್ನೊಬ್ಬರು ಬಾಲಜನ ಅಂತ. ಇವರು ಏನು ಒಬ್ರು ಗಂಡ ಇದ್ದಂಗೆ ಸರ್, ಒಬ್ರು ಬಿಟ್ಕೊಡಂಗಿಲ್ಲ. ಏನೇ ಬರಲಿ ಈಗ ಪ್ರತಿಯೊಂದು ಸಮಸ್ಯೆ ಹೇಳ್ದಂಗೆಲ್ಲ ಹುಳ ಬಂದಿದ್ರೆ ಸರಿ ಮಾಡ್ತೀನಿ ಅಷ್ಟೇ ಸರ್. ಇದು ನಾವು ಕಂಪ್ಲೀಟ್ ಮಾಡೋಕೆ 1 ಇಯರ್ ಸರ್. ಸರಿ ಲೋಕೇಶ್ ಸರ್ ರೈಡ್ ಮಾಡಿದಾಗ ಪ್ರತಿಯೊಂದು ನಾವು ರೈಸ್ ಮಾಡಿಬಿಟ್ಟು ಹೋಗಿ ಸರ್ ಹೇಳೋ ಟೈಮಲ್ಲಿ ಬಂದು ಕ್ಲೀನ್ ಮಾಡಿಸಿದ್ರು. ನೀವು ಯಾರು ಬರ್ತಾರೆ ಮಾತ್ರ ಇವ್ರು ಏನು ಕ್ಲೀನ್ ಮಾಡ್ತಾರ, ಇಲ್ಲಾಂದ್ರೆ ಏನೂ ಮಾಡಲ್ಲ ಸರ್. ಇಲ್ಲಿ 230 ಜನ ಸ್ಟ್ರೆಂತ್ ಇದೆ ಸರ್. ಇಲ್ಲಿ ಒಂದು 3-4 ಹುಳ ಬಂದಿದೆ ಸರ್. ಈಗ ಸರ್ ಮೊದಲಿಂದನೂ ಐತೆ ಫೋಟೋ ಈ ಕಡೆ ಇದೆ ನಮ್ಮ ಕಡೆ. ಮೊದಲಿಂದ ಹುಳ ಬೀಳ್ತದವ. ಸೊ ನಾವು ಅದನ್ನ ನೋಡಿದ್ರು ಕೂಡ ಇಷ್ಟಕ್ಕಷ್ಟೇ. DD ಸರ್ ಇಂಪ್ರೂವ್ ಮಾಡಿದ್ವಿ. ಹೋಗಿ ನಿನ್ನೆ ಮೇಡಮ್ ಸರಸ್ವತಿ ಮೇಡಮ್ ಬಂದಿದ್ರು, ಅವರು 4 ಸಲ ವಿಸಿಟ್ ಮಾಡಿದ್ರು ಕೂಡ ಯಾವುದೇ ರೀತಿ ನಮ್ಗೆ ಏನಾಗಿಲ್ಲ. ಇಲ್ಲಿ ಪ್ರತಿಯೊಂದಕ್ಕೂ ನಾವು ಹೋಗಿ ಕಂಪ್ಲೇಂಟ್ ಮಾಡಬೇಕು, ರೈಸ್ ಮಾಡಬೇಕು. ನಾವು ಮಾಡಿದ್ರೆ ಮಾತ್ರ ನಮಗೆ ಸಿಗುತ್ತಿಲ್ಲ ಅಂದ್ರೆ ಏನು ಸಿಗಲ್ಲ ಸರ್. ಅಧಿಕಾರಿ ಪ್ರತಿಯೊಂದು ವಾಶ್ರೂಮ್ ಸರ್, 270 ಜನ ಹುಡುಗರು ಇರೋ ಟೈಮಲ್ಲಿ ಬರೀ 4 ವಾಶ್ರೂಮ್ ಅದಾವ. ಬೆಳಿಗ್ಗೆ ನಿಂತರ ಇನ್ನೊಂದು 2 ಬೇರೆ ಹಾಸ್ಟೆಲ್ ಕಡೆಯಿಂದ 100 ಜನ ಹುಡುಗರು ಬರ್ತಾರ. ಊಟದ ಇಲ್ಲ ಸರ್, ನೀಟ್ನೆಸ್ ಇರಲ್ಲ. ಊಟ ಮಾಡೋಕ್ಕಾಗಲ್ಲ ಸರ್. ಒಂದಿನ ಬೇಕಾದ್ರೆ ಬಂದು ಟ್ರೈ ಮಾಡಿರಿ. ಜಾಸ್ತಿ ಜನ ಗೆಸ್ಟ್ಗಳು ಅವರೆಲ್ಲ ಬರ್ತಾರಂತೆ ಇವರು ಟೋಕನ್ ಸಿಸ್ಟಮ್ ಮಾಡಿದ್ದಾರೆ ಸರ್. ನಮಗೆ ಈಗ ನಾವು ಒಂದು ವೇಳೆ ನಾವು ಹಾಸ್ಟೆಲಲ್ಲಿ ಇರ್ತೀವಿ, ಬಟ್ ನಮ್ಗೆ ಏನೋ ಒಂದು ಕೆಲಸ ಇರ್ತೈತೆ ಅಂತ ಏನೋ ಹೊರಗಡೆ ಹೋಗಿರ್ತೀವಿ. ಬಟ್ ಆ ಟೈಮಿಗೆ ನಾನು ಇರೋಂಗಿಲ್ಲ, ಆವಾಗ ನಮಗೆ ಊಟನೇ ಹಾಕಂಗಿಲ್ಲ. ನೀನು ಟೋಕನ್ ನೀನು ಇಸ್ಕೊಂಬ, ನೀನು ತಂಬೋಕೆ ಆಗಾದ್ರೆ ಮಾತ್ರ ನಾವು ಊಟ ಹಾಕ್ತೀವಿ, ಅಲ್ಲಿ ತನಕ ಊಟ ಹಾಕಂಗಿಲ್ಲ. ಇದೆ ಸರ್. ಇದು ನಾವು ತಂಬು ಓದ್ತಿದ್ರೆ ಮಾತ್ರ ಇದನ್ನು ಕೊಡ್ತಾರೆ. ಇದನ್ನು ಕೊಟ್ಟರೆ ಮಾತ್ರ ನಮ್ಗೆ ಊಟಕ್ಕೆ ಹಾಕ್ತಾರೆ ನೈಟ್. ನಾವೇನೋ ಹೊರಗಡೆ ಹೋಗಿ ಅನ್ಕರಿ, ಆಮೇಲೆ ನೀನು ಇಲ್ಲ ತಂಬ ಹಾಕಿಲ್ಲ, ನಾನು ಕೊಡಂಗಿಲ್ಲ. ನೀನು ಯಾರನ್ನ ಕರ್ಕೊಂಬ ನಾನು ಕೊಡಂಗಿಲ್ಲ ಅಷ್ಟೇ. ಇಲ್ಲ ಉಪವಾಸ. ಏನಿದ್ರೆ ಚಪಾತಿ ಸಿಗಂಗಿಲ್ಲ ಸರ್. ಏನೋ ರೈಸ್ ಇವರಿಗೆ ನಮ್ಮ ರೂಮ್ಮೇಟ್ಸ್ ಯಾರಿಗಾದ್ರೂ ಹೇಳಿದ್ರೆ ಅವ್ರಾದ್ರೂ ತೆಗಿಸಿಡ್ತಾರೆ. ಬಟ್ ಚಪಾತಿ, ಬಾಳೆಹಣ್ಣು, ಎಗ್ ಈ ಥರ ಸಿಗಂಗಿಲ್ಲ ನಮಗೆ. ಚಿಕನ್ ಅಂತ ಆದರೂ ಚಿಕನ್ ಮಾಡ್ತಾರೆ ಸರ್. ಅದು 100 ಗ್ರಾಮ್ ಒಬ್ಬರಿಗೆ ಹಾಕಂಗಿಲ್ಲ ಸರ್. ಬರ್ತಾ ಸರ್. ಇವತ್ತಾದರೆ ಬೆಳಗ್ಗೆ ಆದರೆ ಊಟದಲ್ಲಿ ಚುಕ್ಕಡಿ ಬಂದಿತ್ತು ಒಂದು. ಆಮೇಲೆ ಬೇರೆದರಲ್ಲಿ ಒಂದು ಬಾಳುಳ ಟೈಪ್ ಬಂದಿತ್ತು. ಇದು ಪ್ರತಿ ಸಾರಿ ಆಗ್ತದೆ, ರಿಪೀಟ್ ಆಗ್ತದೆ. ಇದು ಒಂದು ಸಾರಿ ಅಲ್ಲ, ಇವತ್ತು ಮಾತ್ರ ಅಲ್ಲ, ಪ್ರತಿ ಸಾರಿ ರಿಪೀಟ್ ಆಗ್ತದೆ. ನಾವು ಇದೊಂದು ಗ್ರೂಪ್ ಮಾಡಿವಿ. ಆ ಗ್ರೂಪಲ್ಲಿ ಹಾಕಿರೋ ಸರ್ ಅದರಲ್ಲಿ ಮಾತ್ರ ರಿಪ್ಲೈ ಕೊಡ್ತಾರೆ. ಆಮೇಲೆ ಏನು ಅದ್ರ ಬಗ್ಗೆ ಕ್ರಮ ತಗೊಳ್ಳಲ್ಲ ಸರ್. ಬಸವರಾಜ್ ಸರ್ ಅಂತೇಳಿ ನಂಬರ್ SC ಹಾಸ್ಟೆಲ್ ಅಲ್ಲಿ ಅಂಬೇಡ್ಕರ್ ಭವನ ಅವ್ರನ್ನ ಮೇಡಮ್ ಅಲ್ಲಿ ಇದು ಬಂದು ನಿನ್ನೆ ಕೂಡ ಬಂದಿದ್ರು ಸರ್ ಮೇಡಮ್. ಆ ಊಟನೇ ಹೋಗಂಗಿಲ್ಲ ಸರ್. ಮನೆ ಎಷ್ಟು ಗಂಗಳು ತುಂಬ ಮಾಡ್ತೀವಿ ಅಂತಂದ್ರೆ ಇಲ್ಲಿ ಬಂದು ಸ್ವಲ್ಪ 1-2 ಮುದ್ದೆ ಊಟ ಮಾಡಂಗಿಲ್ಲ, ಹೊಟ್ಟೆ ತುಂಬಿತೆ ಅನ್ಸ್ಬಿಡ್ತೈತೆ. ಬರೀ ನೀರು ಕುಡಿಬೇಕು ಅನಿಸ್ತೈತೆ ಸರ್. ಬರೀ ಇದೇ ಆದ ಅವಾಗ ಚೆಲ್ಲಿ ಬಿಡ್ತೀವಿ ಸರ್. ಮತ್ತೆ ನೆಕ್ಸ್ಟ್ ಟೈಮ್ ಊಟ ಮಾಡೋಕೆ ಅನ್ಸಂಗಿಲ್ಲ ನಮಗೆ. ಅಷ್ಟೇ. ಹಾಸ್ಟೆಲ್ ಸ್ಟೂಡೆಂಟ್ಸ್ ಪರಿಸ್ಥಿತಿ ಮತ್ತೆ ಹಂಗಿರ್ತೈತೆ. ಏನಾಗಿಲ್ಲ ಸಮಸ್ಯೆ ಸರ್. ಸಣ್ಣ ಪುಟ್ಟ ಪೇಂಟಿಂಗು, ರೂಮ್ ಪೇಂಟಿಂಗು ಅವು ಇವಿಲ್ಲ ಅಂತ ಉದ್ದೇಶದಿಂದ ನೀರನ್ನು ಕೂಡ ಸರಿ ಇಲ್ಲ ಅಂತಕ್ಕಂಥ ಸಮಸ್ಯೆ ಮಾಡಿದ್ದಾರೆ. ಸ್ವಲ್ಪ ಅಕ್ಕಿ ಮೊನ್ನೆ ಶುಕ್ರವಾರ ತಂದಿದ್ದೀನಿ, ಸ್ವಲ್ಪ ಸರಿ ಇಲ್ಲದ ಸಂಬಂಧ ಶನಿವಾರ ಆಯ್ತು, ಸ್ವಲ್ಪ ಅನ್ನ ಮಿಜ್ಜಿ ಆಗಿದೆ. ನಾ ಅಕ್ಕಿ ಕೂಡ ಚೇಂಜ್ ಮಾಡಿ ವಾಪಸ್ ಚೆನ್ನಾಗಿ ಮಾಡಿಸ್ತೇನೆ. ಹುಳ ಬಂದಿಲ್ಲ ಸರ್. ಹುಳ ಹಂಗತಿ ಏನು ಬಂದಿಲ್ಲ ಸರ್. ಈಗ 3-4 ದಿನದಿಂದ ಯಾವುದು ಹುಳ ಬಂದಿಲ್ಲ ಸರ್. ಇವತ್ತು ಬೆಳಗ್ಗೆ ಇರ್ತಕ್ಕಂಥದ್ದು ನಾನು ಇದ್ದೀನಿ ಸರ್ ಹಾಸ್ಟೆಲಲ್ಲಿ. ಅವ್ರು ಕೂಡ ಕರೆದು ಹೇಳಿದ್ದೀನಿ ಸರ್ ಅಷ್ಟೇ. ಆಗಿದ್ದೀನಿ ಸರ್, ಬೇಷ್ ಆಗಿದ್ದೀನಿ ಸರ್. ಹಂಗತಿ ಎಲ್ಲರೂ ಊಟ ಮಾಡಿ ಕೂಡ ಬೇಯಿಸಿದ್ದಿಲ್ಲ ಅಂದ್ರೆ ನಮ್ಮ ತಪ್ಪಲ್ಲ ಸರ್. ಅದು ಊಟ ಯಾವ ಹುಳುಗಳು ಸರ್? ಅದೇ ನೋಡಿ ಸರ್. ಇವಾಗ ಮೊನ್ನೆ ಸಪ್ಲೈ ಮಾಡಿದೆ ಸರ್ ಟೆಂಡರ್ದಾರ. ಅದು ನೋಡ್ತೀವಿ ಸರ್. ನೋಡ್ಕೊಂಡು ಉಪ್ಪಿಟ್ರೆ ಅದೇ ಮೂಲ ಸೌಕರ್ಯ ಅಂತಂದ್ರೆ ಸರ್ ಶಂಕ್ಷನ್ ನಮ್ಮ ಹಾಸ್ಟೆಲ್ ಇರ್ತಕ್ಕಂಥ ಶಂಕ್ಷನ್ ಅಂತ 150. ಅದೇ ಸರ್. ಈಗ ಮೂಲಭೂತ ಸೌಕರ್ಯಗಳು ಅಂತಂದ್ರೆ ಸರ್, ಮೂಲಭೂತ ಸೌಕರ್ಯಗಳು ಅಂತಂದ್ರೆ ನನ್ನ ಹಾಸ್ಟೆಲ್ ಇರ್ತಕ್ಕಂಥ ಶಂಕ್ಷನ್ ಅಂತ 150, ಬಾತ್ರೂಮ್ ಇರ್ತಕ್ಕಂಥದ್ದು 12. ಈಗ 270-80 ಹುಡುಗರಿಗೆ ಆಗ್ತಕ್ಕಂಥ 265 ಸರ್. ಮಿಶ್ರಿತ ಹಂಗತಿ ಏನಿಲ್ಲ ಸಂಗತಿ ಏನು ಬರೋದು ಸರ್. ಚೆನ್ನಾಗಿ
ಚೆನ್ನಾಗೇ ಊಟ ಮಾಡಿರ್ತಾರೆ ಸರ್ ಅವ್ರು. ಹಂಗತಿ ಮಿಸ್ರಿರುತ್ತೆ ಹಂಗತಿ ಏನಿಲ್ಲ ಸರ್, ಏನಿಲ್ಲ ಸಂಗತಿ. ಅಂದ್ರೆ ಮಕ್ಕಳು ಹೇಳೋದೇ ಸುಳ್ಳು. ಹಂಗಂತಿಲ್ಲ ಸರ್, ನಾನು ಇರ್ತೀನಿ ಸರ್, ಪ್ರೆಸೆಂಟ್ ಇರ್ತಾ ಇದ್ದೇನೆ. ನೀವು ಅದನ್ನೇ ತಿಂತೀರಂದ್ರೆ ಊಟ ಮಾಡಿರ್ತೀನಿ ಸರ್ ನಾನು ಇವತ್ತು ಮಧ್ಯಾಹ್ನ ಊಟ ಮಾಡಿದ್ದೀನಿ. ಬೆಳಗ್ಗೆ ಟೋಕನ್ ಸಿಸ್ಟಮ್ ಯಾಕೆ ಸರ್? ಸರ್ ಟೋಕನ್ ಸಿಸ್ಟಮ್ ಅವಾಗಲೇ ಹೇಳಿದ್ದೀನಿ ಸರ್, ಉದ್ದೇಶ ಏನಿಲ್ಲ, ಟೋಕನ್ ಸಿಸ್ಟಮ್ ಮಾಡ್ತಕ್ಕಂಥ ಉದ್ದೇಶ ಏನಿಲ್ಲ. ಬಯೋಮೆಟ್ರಿಕ್ ಬಂದಿದ್ದೆ, ನಾವು ಹುಡುಗರು ಹಾಕೋಲ್ಲ ನಮ್ಮ ಉದ್ದೇಶದಿಂದ ಮಾಡಿರುವಂಥದ್ದು, ಯಾವುದೇ ಉದ್ದೇಶ ಏನಿಲ್ಲ ಸರ್ ಅದಕ್ಕೆ. ಬಟ್ ಏನಾದ್ರು ಲೇಟ್ ಆಗಿ ಬಂದ್ರೆ ಅವ್ರ ಕ್ಲಾಸ್ಗಳಿದ್ರೆ ಊರಿಗೆ ಹೋಗಿ ಬಂದ್ರೆ ಊಟ ಕೊಡೋದಿಲ್ಲ. ಕೊಡ್ತಾ ಸರ್ ಹಂಗತೆ ಯಾರನ್ನೂ ಉಪವಾಸ ಹಾಕಿಲ್ಲ ಸರ್, ಯಾವುದೇ ಕಾರಣಕ್ಕೂ ಉಪವಾಸ ಹಾಕಿಲ್ಲ. ಬಸವರಾಜ್ ಅಂತಾರೆ, ನೀವು ಏನಾಗ್ಬೇಕು ಈಗ ಹಾಸ್ಟೆಲ್? ಇಲ್ಲಿ ಹಾಸ್ಟೆಲ್ ವಾರ್ಡನ್ ಸರ್. ಏನು ನಮ್ಮ ವಿದ್ಯಾರ್ಥಿಗಳು ಏನು ನಿಲಯದಲ್ಲಿ ವಾರ್ಡನ್ನು ಸರಿಯಾಗಿರಲ್ಲ, ಸರಿಯಾಗಿ ಬರ್ತಾ ಇಲ್ಲ, ಆಮೇಲೆ ರೇಷನ್ ರೂಮು ಸರಿಯಾಗಿ ನೀಟಾಗಿ ಇಟ್ಟಿಲ್ಲ ಅಂತ ಏನು ಕಂಪ್ಲೇಂಟ್ ಮಾಡಿದ್ದಾರೆ. ಈ ಬಗ್ಗೆ ನಾವು ಇನ್ನೊಂದು ವಾರದೊಳಗೆ ಕ್ರಮ ತಗೋತೀವಿ, ಅದನ್ನೆಲ್ಲ ಸರಿಪಡಿಸ್ತೀವಿ ಅಂತ ತಮ್ಮಲ್ಲಿ ಹೇಳ್ತಾ ಇದ್ವಿ. ಆಮೇಲೆ ಸರ್ವೆಗೆ ಹಾಕಿದ್ದಾರೆ, ಎಲ್ಲ ನಿಲಯ ಪಾಲಕರನ್ನು ಸರ್ವೆ ಸಮೀಕ್ಷೆಗೆ ತೆಗೆದುಕೊಂಡಿರೋದ್ರಿಂದ ನಿಲಯಕ್ಕೆ ಬಂದು ಇಲ್ಲಿ ನಿರ್ವಹಣೆ ಮಾಡಲಿಕ್ಕೆ ಕಷ್ಟ ಆಗ್ತಾ ಇದೆ. ಆಮೇಲೆ ಸರ್ವೆ ಮಾಡಿ ಕೂಡ ಇಲ್ಲಿ ನಿಲಯದಲ್ಲಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಸಮೀಕ್ಷೆ ಕಾರ್ಯದಲ್ಲಿ ತೊಡಗಿದ್ದಾರೆ. ಆದ್ರೂ ನಿಲಯದ ಕಡೆ ಬಂದು ಹೋಗ್ತಾ ಇದ್ದಾರೆ. ಏನು ಸಣ್ಣ ಪುಟ್ಟ ಸಮಸ್ಯೆಗಳಾಗಿದ್ದಲ್ಲೇ ಅದನ್ನೊಂದು ವಾರದಲ್ಲಿ ನಾವು ಸರಿಪಡಿಸ್ಕೊಡ್ತೀವಿ ಅಂತ ಹೇಳ್ತೀವಿ. ಟೋಕನ್ ಸಿಸ್ಟಮ್ ಮಾಡಿದಿರಾ, ನೀವು ಇಲ್ಲಿ ಅಷ್ಟೇ ಮಾಡಿದಿರೋ, ಜಿಲ್ಲಾದ್ಯಂತ ಇದೋ, ನಿಮಗೆ ಯಾರಾದರೂ ಅಧಿಕಾರಿಗಳು ಇವ್ರಿಗೆ ಹೇಳಿದ್ರು ಅಂತ ಮಾಡಿದ್ರೆ ಇದನ್ನ ನೀವು ಕೇಳಿ ತಗೋತೀರಾ? ಟೋಕನ್ ಸಿಸ್ಟಮ್ ಏನಿಲ್ಲ ಸರ್, ಅನಧಿಕೃತ ವ್ಯಕ್ತಿಗಳು ಬಂದು ನಿಲಯದಲ್ಲಿ ವಾಸ ಮಾಡೋದು, ಆಮೇಲೆ ಊಟ ಮಾಡೋದು, ಇವೆಲ್ಲ ಮಾಡೋದ್ರಿಂದ ಒಂದು ನಿಯಂತ್ರಣಕ್ಕೆ ತರೋದಕ್ಕೋಸ್ಕರ ನಾವು ಮಾಡ್ಕೊಂಡಿರೋದು ಇದನ್ನ. ಸರ್ ಸೆಕ್ಯೂರಿಟಿಗಳು ಇರ್ತಾರೆ, ಸೆಕ್ಯೂರಿಟಿಗೆ ಬೆದರಿಕೆ ಹಾಕ್ತಾರೆ, ಹೊಡೆಯೋಕೆ ಹೋಗ್ತಾರೆ, ಈ ಥರ ಮಾಡ್ತಿದ್ದಾರೆ. ಹಿಂಗೆಲ್ಲ ಆಗೋದ್ರಿಂದ ನಮಗೆ ಗೊತ್ತಾಗೋದಿಲ್ಲ. ಕೆಲವೊಬ್ಬರಿಗೆ ಈಗ ಬರ್ತಾರೆ, ನಮಗೆ ಅವ್ರ ಫ್ರೆಂಡ್ಸ್ನೆಲ್ಲ ಕರ್ಕೊಂಬರ್ತಾರೆ, ಊಟ ಕೊಡಿ ಅಂತಾರೆ, ಇಲ್ಲೇ ಇರಿಸ್ರಿ ಅಂತಾರೆ, ಇರಿಸ್ಲಿದ್ರೆ ಗಲಾಟೆ ಮಾಡ್ತಾರೆ. ಇವೆಲ್ಲ ಸ್ವಲ್ಪ ಸಮಸ್ಯೆಗಳಿದ್ದಾವೆ ಸರ್. ಸರ್ ಅದಕ್ಕೆ ವಾರ್ಡನ್ ಅವ್ರಿಗೆ ನೋಟಿಸ್ ಕೊಡ್ತೀನಿ ಸರ್ ನಾಳೆನೇ. ಒಂದು ವಾರದಲ್ಲಿ ಅವ್ರು ಸರಿಪಡಿಸ್ಕೊಂಡ್ರೆ ಸರಿ, ಇಲ್ಲಾಂದ್ರೆ ಬೇರೆ ವಾರ್ಡನ್ನ ಈ ನಿಲಯಕ್ಕೆ ನಿಯೋಜನೆ ಮಾಡ್ತೇವೆ. ಏನು ನಾನು ಕೊಟ್ಟೆ ಸರ್, ಸ್ಟೋರ್ ರೂಮಲ್ಲಿ ಯಾವ ಹುಳ ಇಲ್ಲ ನೋಡಿದೆ ಸರ್, ನಾನು ಪರಿಶೀಲನೆ ಮಾಡಿದ್ದೀನಿ, ಯಾವುದೇ ರೀತಿ ಹುಳ ಕಂಡು ಬಂದಿಲ್ಲ. ನೀಟಾಗಿರ್ಲಿಕ್ಕೆ, ಸ್ವಚ್ಛವಾಗಿರ್ಲಿಕ್ಕೆ ನಾನು ತಿಳಿಸ್ತೀನಿ ಅವ್ರಿಗೆ. ಯಾವುದೇ ಹುಳುಗಳು ಕಂಡು ಬಂದಿಲ್ಲ, ಸ್ವಚ್ಛವಾಗಿರಿಸಲಿಕ್ಕೆ ನಾನು ತಿಳಿಸ್ತೀನಿ. ಹುಳ ಏನು ಯಾವುದರಲ್ಲಿ ಕಂಡು ಬಂದಿಲ್ಲ ಸರ್ ನನಗೆ. ಉಪ್ಪಿಟ್ರವ ನಿನ್ನೆ ಸ್ಟಾಕ್ ಬಂದಿದೆ ಸರ್, ನಿನ್ನೆ ಬಂದಿದ್ದು. ಅವ್ರು ಹೆಂಗೆ ಕೊಟ್ಟಿದ್ದಾರೋ ಹಂಗೆ ತಗೊಂಡಿದ್ದೀವಿ. ಟೆಂಡರ್ದಾರ್ ಏನು ಸಪ್ಲೈ ಮಾಡಿದ್ರೆ ಅದೇ ರೀತಿ ತಿಳಿಸಿದ್ದೀವಿ. ಅದನ್ನೆಲ್ಲ ಕ್ಲೀನ್ ಮಾಡಿ ಒಂದು ಡಬ್ಬಕ್ಕೆ ಹಾಕಿ ಇಡ್ತೀವಿ, ಸ್ವಚ್ಛವಾಗಿರಿಸ್ತೀವಿ. ಸರ್ ಅದು ನೆಕ್ಸ್ಟ್ ಮಾತಾಡ್ತೀವಿ, ಸಾಕು ಸರ್.